ಎಂಇಎಸ್ ಪುಂಡರನ್ನು ಹತ್ತರ್ಗಿ ಟೋಲ್ನಲ್ಲಿ ತಡೆದ ಕರ್ನಾಟಕ ಪೊಲೀಸ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಲ್ಲಾಪುರಕ್ಕೆ ಭೇಟಿ ನೀಡುತ್ತಿರುವಾಗ ಕರ್ನಾಟಕ ಪೊಲೀಸರು ಹತ್ತರ್ಗಿ ಟೋಲ್ನಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕಾರ್ಯಕರ್ತರ ವಾಹನಗಳನ್ನು ತಡೆದರು. ಇದರಿಂದ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಈ ಕ್ರಮವನ್ನು ವಿರೋಧಿಸಿ ಸಮಿತಿಯ ನಾಯಕರು ಮತ್ತು ಕಾರ್ಯಕರ್ತರು ಹೆದ್ದಾರಿಯಲ್ಲಿಯೇ ಪ್ರತಿಭಟನೆ ಆರಂಭಿಸಿ ಘೋಷಣೆಗಳನ್ನು ಕೂಗಿದರು. ಶನಿವಾರ ಬೆಳಗ್ಗೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಾಯಕರು ಮತ್ತು ಕಾರ್ಯಕರ್ತರ ನಿಯೋಗವು ವಿವಿಧ ವಾಹನಗಳಲ್ಲಿ ಕೊಲ್ಲಾಪುರಕ್ಕೆ ತೆರಳುತ್ತಿದ್ದರು. ಕರ್ನಾಟಕ ಪೊಲೀಸರು ಹತ್ತರ್ಗಿಯ ಟೋಲ್ಗೇಟ್ನಲ್ಲಿ ಎಂಇಎಸ್ ಪುಂಡರ್ ವಾಹನಗಳನ್ನು ತಡೆದರು. ಇದರಿಂದ ಕೋಪಗೊಂಡ ಕಾರ್ಮಿಕರು ಟೋಲ್ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಳಿತು ಪ್ರತಿಭಟನೆ ಆರಂಭಿಸಿದರು. ಕೊಲ್ಲಾಪುರ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಭದ್ರತಾ ಕಾರಣಗಳಿಗಾಗಿ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಸಮಿತಿಯ ನಾಯಕರು ಈ ಬಗ್ಗೆ ಲಿಖಿತ ಆದೇಶವನ್ನು ತೋರಿಸಲು ಒತ್ತಾಯಿಸಿದಾಗ ಪೊಲೀಸರು ಅದನ್ನು ನೀಡಲು ನಿರಾಕರಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಮಧ್ಯೆ ಈ ಘಟನೆಯಿಂದಾಗಿ ಹತ್ತರ್ಗಿ ಟೋಲ್ ಪ್ರದೇಶದಲ್ಲಿ ಸ್ವಲ್ಪ ಸಮಯದವರೆಗೆ उद्विग्न परिस्थिती निर्माणವಾಗಿದ್ದು पोलीस भद्रतेಯನ್ನು ಹೆಚ್ಚಿಸಲಾಗಿದೆ. आज कोल्हापूर येथे भारताचे गृहमंत्री अमित शाह हे उपस्थित राहणार होते. त्या ठिकाणी आम्ही आमच्या बेळगावचा जो सीमा प्रश्न प्रलंबित आहे हा तातडीने सोडवावा यासाठी निवेदन देण्यासाठी आम्ही महाराष्ट्र एकीकरण समितीचे कार्यकर्ते जात असताना हत्तरगी टोल नाक्याजवळ कर्नाटक प्रशासनाने आम्हाला या ठिकाणी अडवलेलं आहे. ते असं सांगतायत की महाराष्ट्राच्या डीसीनी इथल्या डीसीना संपर्क करून इथल्या लोकांना तिथे येण्यापासून अडवा असं सांगितलेलं होतं आणि त्यांनी इथं आम्हाला अडवून ठेवलेलं आहे. पण इथं महाराष्ट्र एकीकरण समितीच्या कार्यकर्त्यांनी ते ठाण मांडून आम्ही महाराष्ट्रात जाणारच आहोत आणि तिथे जाऊन फक्त गृहमंत्र्यांना निवेदन देण्यासाठी आम्ही जाणार आहोत एवढं सांगत असताना सुद्धा त्यांनी या ठिकाणी आम्हाला बसवून ठेवलेलं आहे.